ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕರ್ಣ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಇಲ್ಲಿ ಕರ್ಣಗೆ ನಿಧಿ ತಂದೆ ತಾಯಿ ಸಾವಿನ ರಹಸ್ಯ ತಿಳ್ಕೊಳ್ಳೋಕ್ಕೆ ಒಂದೊಂದೇ ಇಲ್ಲಿ ಕ್ಲೂನ್ ಸಿಗ್ತಾ ಇದೆ. ಅದುವೇ ಈಗ ದೊಡ್ಡ ಸತ್ಯ ಅಂದರೆ ಸೀತಾ. ಹೌದು, ಸೀತಾ ಅನ್ನೋ ಹೆಸರು ಇಲ್ಲಿ ಗೊತ್ತಾಗ್ಬಿಟ್ಟಿದೆ ಕರ್ಣಗೆ. ಹಾಗಾದರೆ ಈ ಸೀತಾಗೂ ಮತ್ತು ರಮೇಶ್ಗೂ ಏನು ಕಾರಣ? ಈ ಭುವನೇಶ್ವರಿನೇ ಸೀತನ. ಆದಷ್ಟು ಬೇಗ ರಮೇಶ್ ಮುಚ್ಚಿಟ್ಟ ಸತ್ಯನ ಹೊರಗೆ ತೆಗಿತಾನ ಕರ್ಣ. ಈ ಒಂದು ನಯನತಾರ ಮುಖವಾಡ ಕಳಚಿ ಬೀಳುತ್ತಾ ಕರ್ಣ ಮತ್ತು ನಿಧಿ ಎಲ್ಲ ಪ್ರಶ್ನೆಗೂ ಉತ್ತರ ಹುಡುಕ್ತಾರ. ಮುಚ್ಚಿಟ್ಟಿರೋ ಸತ್ಯ ಬಯಲು ಮಾಡ್ತಾನ ಕರ್ಣ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಇತ್ತ ಕಡೆ ಕರ್ಣ ನಿಧಿನ ನೋಡಬೇಕು ಅಂತಂದ್ಬಿಟ್ಟು ಕದ್ದು ಮುಚ್ಚಿ ಇತ್ತ ಕಡೆ ಕೆಲಸದವನಾಗಿ ಮನೆಗೆ ಬಂದಿರ್ತಾನೆ, ಶಾಂತಿ ಮನೆಗೆ. ಆಷಾಢ ಮಾಸ ಅಂತಂದ್ಬಿಟ್ಟು ನಿಧಿನ ಮತ್ತು ಕರ್ಣನ ಯಾವುದೇ ಕಾರಣಕ್ಕೂ ನೋಡಬಾರ್ದು, ಮಾತಾಡಬಾರ್ದು, ಭೇಟಿ ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಅಜ್ಜಿಂದಿರು ವಾರ ಮಾಡಿರ್ತಾರೆ. ಇದರಿಂದಾಗ್ಬಿಟ್ಟು ನಿಧಿ ಕರ್ಣ ಇಲ್ಲಿ ದೂರ ಆಗ್ತಾ ಇರ್ತಾರೆ. ಕರ್ಣ ವಿರಹ ವೇದನೆ ತಡ್ಕೊಳ್ಳಾರ್ದೆ ನಿಧಿನ ಭೇಟಿ ಮಾಡೋಕ್ಕೆ ಮನೆಗೆ ಎಂಟ್ರಿ ಕೊಟ್ಟೇ ಬಿಡ್ತಾನೆ. ಆದರೆ ಈ ಒಂದು ಮಹಾಲಕ್ಷ್ಮಿ ಅಜ್ಜಿ ಕೈಲಿ ರೆಡ್ ಹ್ಯಾಂಡ್ ಆಗಿ ತಗೊಳಕೊಂಡ್ಬಿಡ್ತಾನೆ ಕರ್ಣ. ಸರಿ ಅಜ್ಜಿ, ನಂದು ಎಲೆ ರಿಪೇರಿನ ಆಯಿತು, ನಾನು ಹೋಗ್ತೀನಿ ಅಂದ್ಬಿಟ್ಟು ಕರ್ಣ ಅಂತಿದ್ರೆ, ಏಯ್ ಸುಮ್ಮನೆ ನಿಂತ್ಕೊಳ್ಳೋ, ಇಲ್ಲಿ ಏನು ಆ್ಯಕ್ಟಿಂಗ್ ಮಾಡ್ತೀವಿ ಅಂದ್ಬಿಟ್ಟು ಇಲ್ಲಿ ಗಡ್ಡ ಮೀಸೆ ಎಲ್ಲ ಕಿತ್ತಿ ಬಿಡ್ತಾಳೆ ಲಕ್ಷ್ಮಿ ಅಜ್ಜಿ. ಅರೆ ಕರ್ಣ, ನೀನೇನಪ್ಪ? ಅಯ್ಯೋ, ಕೆಲಸ್ತಾನೆ ಅಂದ್ಕೊಂಡು ನಿನಗೆ ಆ ಕೆಲಸ ಈ ಕೆಲಸ ಎಲ್ಲನೂ ಹೇಳ್ಬಿಟ್ಟೆ, ಸಾರಿ ಅಪ್ಪ ಅಂತಾರೆ. ಅಯ್ಯೋ ಮೂರು ಜಡೆ, ಇದರಲ್ಲಿ ನಿಂದೇನು ತಪ್ಪಿದೆ? ಎಲ್ಲ ಇವಂದೇ ತಪ್ಪು. ಅಲ್ಲ, ನಾವು ಹೇಳಿದ ರೂಲ್ಸ್ನ ಫಾಲೋ ಮಾಡಿದೆ, ನೀವು ಬ್ರೇಕ್ ಮಾಡ್ತಾಯಿದ್ರಾ? ಎಷ್ಟೋ ಧೈರ್ಯ ನಿನಗೆ? ಏಯ್ ಕಳ್ಳಿ ಅಂತಿದ್ರೆ, ಅಯ್ಯೋ ಹೋಗ್ಲಿ ಬಿಡಿ ಅಜ್ಜಿ, ಏನೋ ನೋಡ್ಬೇಕನ್ಸಿ ಬಂದಿದ್ದಾರೆ, ಬಿಟ್ಬಿಡಿ ಅವನ ಅಂತಾರೆ. ಓಹೋಹೋ, ಸಪೋರ್ಟ್ ಕ್ಯಾರೆಕ್ಟರ್ ಕೂಡ ಇದೆ ಇದರಲ್ಲಿ. ಏಯ್ ಎಷ್ಟೋ ಧೈರ್ಯ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ನೋಡಿ, ಸುಮ್ಮನೆ ಇಲ್ಲಿಂದ ಆಚೆ ಹೋಗ್ಬಿಡೋಕೆ ನೀವು ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಹೋಗ್ಲಿ ಬಿಡೆ, ಪಾಪ ಅವ್ನು ಕೆಲಸ ಮಾಡಿ ಕೂಡ ಸುಸ್ತಾಗಿದೆ, ಬಾ ಎಷ್ಟಂತ ಗೋಳು ಹೋಗ್ತೇವೆ ಮಕ್ಕಳನ್ನ ಗೋಳು ಇಕ್ಕಿದ್ದು ಸಾಕು, ಬಾ ಊಟ ಮಾಡೋಣ ಅಂದ್ಬಿಟ್ಟು ಶಾಂತಿ ಅಜ್ಜಿ ಇಲ್ಲಿ ಅಂತ ಇರ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ತಿಂಡಿ ಎಲ್ಲ ಆಗ್ತಾಯಿದ್ರೆ, ಅರೆ ನಿಧಿ ನಿನ್ನಂತ ನಾನು ತುಂಬಾ ಮಾಡ್ಕೊಳ್ತಾ ಇದ್ದೆ ಅಂದ್ಬಿಟ್ಟು ಇಲ್ಲಿ ಕರ್ಣ ಅಂತಾರೆ. ಹೌದು ನನಗೂ ಕೂಡ ಅಂತಂದ್ಬಿಟ್ಟು ಇಲ್ಲಿ ನಿಧಿ ಕರ್ಣ ಮಾತಾಡ್ತಿದ್ರೆ, ಏನು ನಡೀತಾ ಇದೆ ಇಲ್ಲಿ ಅಂದ್ಬಿಟ್ಟು ಲಕ್ಷ್ಮಿ ಅಜ್ಜಿ ಅಂತಾರೆ. ಅರೆ ಏನಿಲ್ಲ ಅಂತಂದ್ಬಿಟ್ಟು ಅಂತಾರೆ. ಓಹೋ ಏನೂ ಇಲ್ಲ, ನಾನು ಕಣ್ಣಲ್ಲಿ ನೋಡಿದ್ದು ಅದೆಲ್ಲ ಊಫಿನ ಆಗಿದ್ರೆ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಅಜ್ಜಿ ಮತ್ತು ಲಕ್ಷ್ಮಿ ಅಜ್ಜಿ ಮಾತಾಡ್ತಾ ಇರ್ತಾರೆ. ಸರಿ ತಿಂಡಿ ತೊಗೊಂಡಿದ್ಬಿಟ್ಟು ತಿಂಡಿ ಎಲ್ಲ ಹಾಕಿ ತಿಂತಾಯಿದ್ರೆ ಈ ಒಂದು ರೊಮ್ಯಾನ್ಸ್ ನಡೀತಾ ಇರುತ್ತೆ. ಕರ್ಣ ಕಾಲು ಗಿಂಜುತ್ತಾ ಇರ್ತಾನೆ. ಅದು ನಿಧಿದ ಅಂದ್ಕೊಂಡು ಅದು ಶಾಂತಿ ಅಜ್ಜಿ ಆಗಿರುತ್ತೆ. ಅಪ್ಪ ಆ ಕಾಲು ನಂದು ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಸಾರಿ ಅಜ್ಜಿ ಅಂತಾರೆ. ಇಲ್ಲಿ ನಿಧಿ ಮತ್ತು ಕರ್ಣ ಕಾಲು ಗಿಂಚ್ಕೊಳ್ತಾ ಇದ್ರೆ, ಏನು ನಡೀತಾ ಇದೆ ಇಲ್ಲಿ ಬೆಂಚ್ ಕೆಳಗಡೆ? ಅಲ್ಲ ನೀವು ಸುಮ್ಮನೆ ಇಲ್ಲಿಂದ ಆಚೆ ಹೋಗ್ತಿರೋ ಇಲ್ವೋ ಅಂದ್ಬಿಟ್ಟು ಬೈತಾರೆ. ಸಾರಿ ಅಜ್ಜಿ, ನಾನು ತಿಂಡಿ ಮಾತ್ರ ಮಾಡ್ತೀನಿ, ಬಂಗಾರಿ ನೀನು ತಿಂಡಿ ಮಾಡೋಂದ್ಬಿಟ್ಟು ಅಂತ ಇರ್ತಾರೆ. ಸರಿ ನೀನು ಮಾಡಿದ್ದು ನಾಟಕ, ಇನ್ನೇನು ಮುಖ ನೋಡ್ತಿದ್ಯಾ, ಮೊದಲಿನಿಂದ ಆಚೆ ಹೋಗೋಂದ್ಬಿಟ್ಟು ಅಂತಾರೆ. ಸರಿ ಬಿಡು, ತಿಂದ್ಬಿಟ್ಟು ಹೋಗ್ತೀನಿ ಅಂತಂದ್ಬಿಟ್ಟು ಕರ್ಣ ಅಂತಾರೆ. ನಿಧಿಯವರೇ ಟವಲ್ ಇಲ್ಲಿದೆ ಅಂತಾರೆ. ಸರ್ ಅಲ್ಲಿ ಕಬೋರ್ಡಲ್ಲಿದೆ ಸರ್ ಅಂದ್ಬಿಟ್ಟು ನಿಧಿ ಅಂತಾರೆ. ಸರಿ ಆಯ್ತು ಅಂದ್ಬಿಟ್ಟು ಟವಲ್ನ ತೊಗೊಳಕ್ಕೆ ಹೋಗ್ತಾನೆ ಕರ್ಣ. ಆಗ ಒಂದು ಸರ್ಟಿಫಿಕೇಟ್ ಕೆಳಗಡೆ ಬೀಳುತ್ತೆ. ಅದರಲ್ಲಿ ಸೀತಾ ಅನ್ನೋ ಹೆಸರು ಇರುತ್ತೆ, ಮಾರಿಗುಡಿ ಇನ್ಸ್ಟಿಟ್ಯೂಟ್. ಅರೆ ಈ ಹೆಸರನ್ನ ಮತ್ತೆ ಇದೆಲ್ಲೋ ನೋಡಿರೋ ಥರ ಕಾಣಿಸ್ತಾ ಇದೆ, ಎಲ್ಲಿರ್ಬೋದು ಅಂದ್ಬಿಟ್ಟು ಕರ್ಣ ಇಲ್ಲಿ ತೆರೆ ಕೆಡಿಸ್ಕೊಳ್ತಾ ಶಾಂತಿ ಅಜ್ಜಿನ ಕೇಳಿದ್ರೆ ಆಯಿತು ಅಂದ್ಬಿಟ್ಟು, ಅರೆ ಶಾಂತಿ ಅಜ್ಜಿ ನಿಮ್ಮ ಮನೇಲಿ ಈ ಸರ್ಟಿಫಿಕೇಟ್ ಸಿಕ್ತು, ಸೀತಾ ಅನ್ನೋರು ಯಾರು ಅಂತೆ. ಏನು ಸೀತಾನರ? ಇಲ್ಲಪ್ಪ ಸೀತಾನರ ನನಗೆ ಯಾರು ಗೊತ್ತಿಲ್ಲ. ಮೂರು ಜಡೆ ಇರು ನಿನಗೋಸ್ಕರ ಆಲ್ಕೋವ ಒಡೆ ತರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಶಾಂತಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾಳೆ. ಅರೆ ನಿನ್ಗೆ ಯಾಕೋ ಬೇಕು ಇದೆಲ್ಲ ಇನ್ವೆಸ್ಟಿಗೇಷನು? ಯಾವುದೋ ಪೇಪರ್ ಮನೇಲಿ ಬಿದ್ದಿರುತ್ತೆ, ಅಲ್ಲಿ ಹಾಸ್ಪಿಟಲಲ್ಲಿ ಸಾವಿರಾರು ಕೆಲಸ ಇದೆ, ಮೊದಲು ಮುಚ್ಕೊಂಡು ಆ ಕೆಲಸ ಮಾಡೋಕ್ಕೆ ಹೋಗೋ, ಬಂದ್ಬಿಟ್ಟ ಇಲ್ಲಿ ಬೇಡದೇ ಇರೋ ಕೆಲಸಕ್ಕೆಲ್ಲ ಮೂಗು ತುರ್ಸ್ಕೊಂತ ಅಂತಂದ್ಬಿಟ್ಟು ಇಲ್ಲಿ ಅಜ್ಜಿ ಬೈತಾ ಇರ್ತಾಳೆ. ಸರಿ ಆಯಿತು ಬಿಡು ಹೋಗ್ತೀನಿ ಅಂದ್ಬಿಟ್ಟು ಈ ಒಂದು ಸರ್ಟಿಫಿಕೇಟ್ನ ಫೋಟೋ ತಗೊಂಡು ಕರ್ಣ ಮನೆಗೆ ಬರ್ತಾನೆ. ಹೇಗಾದರೂ ಮಾಡಿ ಈ ಸತ್ಯನ ಬಾಯ್ ಬಿಡಿಸ್ಬೇಕು, ಹೇಗೆ ಮಾಡೋದು ಅಂತಂದ್ಬಿಟ್ಟು ಕರ್ಣ ಇಲ್ಲಿ ಯೋಚನೆ ಮಾಡ್ತಾಯಿದ್ರೆ ಆಗ ರಮೇಶ್ನ ನೆನಪಾಗುತ್ತೆ. ರಮೇಶ್ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಪೇಪರ್ ಓದ್ಕೊಳ್ತಾ. ಆಗ ಅಲ್ಲಿಗೆ ಕರ್ಣ ಬಂದುಬಿಟ್ಟು ಸೀತಾರಾಮ ಕಲ್ಯಾಣ ಅಂತಂದ್ಬಿಟ್ಟು ಓದ್ತಾ ಇದ್ದರೆ ಸೀತಾ ಅಂದಿದ ತಕ್ಷಣವೇ ರಮೇಶ್ಗೆ ಹಳೆಯದೆಲ್ಲ ನೆನಪಾಗ್ತಾ ಇರುತ್ತೆ. ಅಪ್ಪ ನೀನೇನೇ ಅಲ್ಲ ಈ ಒಂದು ಯುದ್ಧ ಇದೆಯಲ್ಲ, ಸೀತಾ ಅಪಹರಿಸ್ಕೊಂಡು ಹೋಗಿದ್ದು ರಾವಣನೇ ಇರ್ಬೋದು, ಆದರೆ ಸೀತಾ ಮಾತ್ರ ರಾಮನ ಸೊತ್ತು ಅಲ್ವಾ ಅಪ್ಪ ಅಂತಂದ್ಬಿಟ್ಟು ಅಂತಾರೆ. ಈ ಕ್ವಶನ್ನ 2ನೇ ಕ್ಲಾಸ್ ಮಕ್ಕಳು ಹೇಳ್ತಾರೆ ಕಣೋ, ನೀನಾಗಿ ಇದ್ರ ಬಗ್ಗೆ ವಿಚಾರಿಸ್ತೀಯ ಅಂತಾರೆ. ಅಪ್ಪ ಸೀತಾ ಯಾರು ಅಂತ ನಿಂಗೆ ಚೆನ್ನಾಗೇ ಗೊತ್ತು, ಹೇಳ್ತೀಯೋ ಇಲ್ವೋ ಈಗ ಅಂದ್ಬಿಟ್ಟು ಅಂತಾರೆ. ಏಯ್ ನನಗೇನು ಗೊತ್ತು, ಸುಮ್ಮನೆ ನೀನು ಬೇಡದೇ ಇರೋ ವಿಚಾರಕ್ಕೆ ತೆರೆ ಕೆಡಿಸ್ಕೊಳ್ತೀಯ, ಹೋಗೋ ಇಲ್ಲಿಂದ ಅಂದ್ಬಿಟ್ಟು ಬೈತಾರೆ. ಆಗ ಅಲ್ಲಿಗೆ ನನ್ನ ಥರ ಬಂದುಬಿಟ್ಟು, ಹೌದು ಸೀತಾ ಬೇರೆ ಯಾರೋ ಅಲ್ಲ, ಅಣ್ಣನ ಫ್ರೆಂಡು ಅಷ್ಟೇ ಅಲ್ಲೋಣ ಅಂತಾರೆ. ಹಾಂ ಜಸ್ಟ್ ಫ್ರೆಂಡ್ ಅಷ್ಟೇ ಅಂದ್ಬಿಟ್ಟು ಇಲ್ಲಿ ರಮೇಶ್ ಅಂತ ಇದ್ದರೆ, ಏನು ಹೌದಾ
ಈಗ ಅವ್ರು ಎಲ್ಲಿದ್ದಾರೆ ಅಂತಾರೆ. ಈಗ ಅದ್ರ ಬಗ್ಗೆ ನಿನಗೆ ನೋಡು, ಅವರು ಜಸ್ಟ್ ಫ್ರೆಂಡು, ಈಗ ಅವರು ಒಂದು ಆ್ಯಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರು ಅಂದ್ಬಿಟ್ಟು ಅಂತಾರೆ. ಏನು ಆ್ಯಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರ? ನಿಜನಪ್ಪ, ಅವ್ರೀಗ ಬದುಕಿಲ್ವಾ ಅಂತಾರೆ. ಹೇಳ್ತಿರೋ ತಾನೇ ಇಲ್ಲ ಅಂತ, ಮತ್ತೆ ಯಾಕೆ ಇದ್ರ ಬಗ್ಗೆ ವಿಚಾರಿಸ್ತಿದ್ಯಾ ಅಂತಾರೆ. ಕಾರಣ ಮುಗಿದೋಗಿರೋ ಅಧ್ಯಾಯ ಕೆಲವೊಂದೆಲ್ಲ ಎಲ್ಲರಿಗೂ ಪಾಸ್ಟ್ ಅನ್ನೋದಿರ್ತಾರೆ, ಅದ್ರ ಬಗ್ಗೆ ಯಾಕಪ್ಪ ನೀನು ತಲೆ ಕೆಡಿಸ್ಕೊಳ್ತೀಯ, ಸುಮ್ಮನೆ ಹೋಗು ಅಂದ್ಬಿಟ್ಟು ಬೈಕ್ ಕಳಿಸ್ತಾನೆ ನನ್ನ ಥರ. ಆಗ ಅಣ್ಣ ಏನು ನಡೀತಾ ಇದೆ ಇಲ್ಲಿ, ಅಲ್ಲ ಇವ್ನು ಯಾಕೆ ನಿನ್ನ ಬಗ್ಗೆ ಈ ರೀತಿ ವಿಚಾರಿಸ್ತಾ ಇದ್ದಾನೆ, ಸ್ವಲ್ಪ ನೀನು ಹುಷಾರಾಗಿ ಇರಬೇಕು ಅಂತಿದ್ರೆ ಈಗಲೇ ತಲೆ ಕೆಟ್ಟೋಗಿದೆ, ಸುಮ್ಮನೆ ನೀನು ತಲೆ ಕೆಡಿಸ್ಬಿಡ, ಹೋಗೋ ಇಲ್ಲಿಂದ ಅಂದ್ಬಿಟ್ಟು ರಮೇಶ್ ನಯನತಾರನ ಕೂಗಾಡ್ಬಿಡ್ತಾನೆ. ಇನ್ನು ಈತ ಕಡೆ ರೀಲ್ಸ್ ನೋಡ್ಕೊತ ಕೂತ್ಕೊಂಡಿರ್ತಾನೆ ಸಂಜಯ್. ಆಗ ಚಿಲ್ಡ್ರೆ ಡಾಕ್ಟರ್ ಏನು ನಡ್ತಿದೆ ಇಲ್ಲಿ ಅಂದ್ಬಿಟ್ಟು ಫೋನ್ ಕಸ್ಕೊತಾಳೆ. ಏಯ್ ನಾನು ಫೋನ್ ನೋಡ್ತಾಯಿದ್ದೀನಿ ಕೊಡು ಅಂತಾರೆ. ಓಹೋ ಫೋನ್ ನೋಡ್ತಾ ಇದೆಯಾ, ಸರಿ ಬಿಡಿ, ಹಾಗಾದರೆ ನೀವು ಫೋನ್ ನೋಡೋದು ಬೇಕಿದ್ದರೆ ಬುಕ್ಸ್ ನೋಡಿ, ಬುಕ್ಸ್ ನೋಡಿದ್ರೆ ಓದ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ನನಗಿದು ಇಂಟ್ರೆಸ್ಟ್ ಇಲ್ಲ, ನಾನು ಕೂಡ ಫೋನಲ್ಲಿ ಎಜುಕೇಷನ್ ಬಗ್ಗೆನೇ ನೋಡ್ತಾ ಇದ್ದೆ ಅಂತಾರೆ. ಹೌದಾ, ನೀವು ರೀಲ್ಸ್ ನೋಡ್ತಾ ಇದ್ರಿ, ನಾನು ನೋಡಿದ್ದೀನಿ, ರೀಲ್ಸ್ ನೋಡೋದ್ರಿಂದಾಗಿ ಅಧ್ಯಾಯ ಹೇಳ್ತಾ ಇದೆ, ಮೆಮೊರಿ ಪವರ್ನ ಕಡಿಮೆ ಮಾಡ್ಕೋತೀವಿ ಅಂತ, ಅದರಿಂದಾಗಿ ನೀವು ರೀಲ್ಸ್ ನೋಡೋ ಅವಶ್ಯಕತೆಯೇ ಇಲ್ಲ ಅಂತಂದ್ಬಿಟ್ಟು ಅಂತಾರೆ. ಏಯ್ ನನಗೂ ಅದೆಲ್ಲ ಗೊತ್ತು ಕಣೆ, ನೀನಾಕೆ ಈ ರೀತಿ ಚಿಲ್ಲರೆ ಥರ ಆಡ್ತಾ ಇದೆಯಾ, ಬಿಡೇ ನನ್ನ ಅಂತಾರೆ. ಬಿಡೋ ಮಾತೇ ಇಲ್ಲ, ನೀವೀಗ ಓದ್ಕೊಂಡಿಲ್ಲಂದರೆ ಇಲ್ಲಿ ಬಟನ್ನ ಪ್ರೆಸ್ ಮಾಡ್ತೀನಿ, ಆಗ ಏನಾಗುತ್ತೆ ಗೊತ್ತು ತಾನೇ ನಿಮ್ಮ ಆಸ್ತಿ ಬಗ್ಗೆ ಅಂದ್ಬಿಟ್ಟು ಅಂತಾರೆ. ಏಯ್ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ ಅಂತೀರೆ. ಅಯ್ಯೋ ನಾನಾಗಿ ಬ್ಲ್ಯಾಕ್ ಮೇಲ್ ಮಾಡಿರಿ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ರಿಯಾ ಅಂತಾಳೆ. ಸರಿ ಓದ್ಕೊಳ್ತೀನಿ, ಸುಮ್ಮನೆ ಹೋಗಿಲ್ಲಿಂದ ಅಂತಿದ್ರೆ. ಅಯ್ಯೋ ನೀವು ಓದ್ಕೊಳ್ಳಿ, ನಾನು ಇಲ್ಲೇ ನಿಮ್ಗೆ ಕಂಪ್ನಿ ಕೊಡ್ತೀನಿ ಅಂತಿದ್ರೆ, ಸುಮ್ಮನೆ ಓದೋರು ಸರಿ ಈಗ ಅಂದ್ಬಿಟ್ಟು ಇಲ್ಲಿ ಕೂಗಾಡ್ಬಿಡ್ತಾನೆ ಸಂಜಯ್. ಅಯ್ಯೋ ಆಯ್ತು ಬಿಡಿ ಚಿಲ್ಡ್ರೆ ಡಾಕ್ಟರ್ ಅಂದ್ಬಿಟ್ಟು ರಿಯಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇನ್ನು ಇತ್ತ ಕಡೆ ರಮೇಶ್ಗೆ ತನ್ನ ಹಳೆದ್ರ ಬಗ್ಗೆನೇ ಚಿಂತೆ ಆಗ್ತಾ ಇರುತ್ತೆ. ಇನ್ನು ಕರ್ಣ ಏನು ಮಾಡೋದು, ಇನ್ನೇನು ಉತ್ತರ ಸಿಕ್ತು ಪ್ರಶ್ನೆಗಳಷ್ಟರಲ್ಲಿ ಎಲ್ಲ ಪ್ರಶ್ನೆಯಾಗೆ ಉಳಿತಾ ಇದೆ. ಇಲ್ಲ ನನಗೆ ಗೊತ್ತಿಲ್ಲದ್ದು ಏನೋ ದೊಡ್ಡ ಸತ್ಯನೇ ಇದೆ, ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ, ಏನೋ ಅಂತ ತಿಳ್ಕೊಳ್ಳೇಬೇಕು ಅಂದ್ಬಿಟ್ಟು ಇಲ್ಲಿ ಕರ್ಣ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಅಷ್ಟರಲ್ಲಿ ನಿಧಿ ನನ್ನ ಮುದ್ದು ನಮ್ಮ ಬಾಯಿನೂ ಇಳ್ದಾನೆ ಅದೇ ರೀತಿ ಹೋಗ್ಬಿಟ್ಟ, ಪಾಪ ನನ್ನ ಮುದ್ದಿಗೆ ಬೇಜಾರಾಗಿದೆಯಾ ಏನೋ, ಇಷ್ಟೊತ್ತಲ್ಲಿ ನನ್ನ ಮುದ್ದು ಕಾಲಿನೇ ಇರ್ತಾನೆ. ಸರಿ ಈಗ ಒಂದು ಫೋನ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಕಾಲ್ ಮಾಡ್ತಾ ಇರ್ತಾಳೆ ನಿಧಿ. ಅರೆ ನಿಧಿ, ಹಲೋ ಹೇಳಿ ಮೇಡಮ್ ಅಂತಿದ್ರೆ. ಸರ್ ಬೇಜಾರಾಯ್ತಾ ಸರ್, ಅಜ್ಜಿ ನಿಮ್ಮನ್ನ ಆ ರೀತಿ ಬೈದಕ್ಕೆಲೆ ಅಂತಿದ್ರೆ. ಅಯ್ಯೋ ಹಾಗೇನೂ ಇಲ್ಲ ನಿಧಿ, ಇದರಲ್ಲಿ ಏನಿದೆ ಹೇಳು, ನನಗೇನು ಆ ರೀತಿ ಬೇಜಾರಾಗಿಲ್ಲ ಅಂತಂದ್ಬಿಟ್ಟು ಅಂತಾರೆ. ಹೌದಾ ಮತ್ತಿನ್ನೇನಾಯಿತು ಅಂತಿದ್ರೆ. ನೀವು ಇಲ್ದೇ ಇರೋದೇ ತುಂಬಾ ಬೇಜಾರಾಗ್ತಾಯಿದೆ ಅಂತಂದ್ಬಿಟ್ಟು ಕರ್ಣ ಅಂತ ಇರ್ತಾನೆ. ಓಹೋ ಸಾಕು ಅಂತಂದ್ಬಿಟ್ಟು ನಿಧಿ ಅಂತ ಇದ್ದರೆ. ಮತ್ತೆ ಸರ್ ಇನ್ನೇನು ಅಂತಿದ್ರೆ. ನೀವೇ ಹೇಳಬೇಕು ರೀ, ನಿಮಗೋಸ್ಕರ ಏನು ಮಾಡೋಕ್ಕೂ ರೆಡಿ ನಾನು ಅಂತಂದ್ಬಿಟ್ಟು ಕರ್ಣ ಅಂತಾನೆ. ಓ ಏನು ಮಾಡೋಕ್ಕೂ ರೆಡಿನಾ, ಹಾಗಾದರೆ ಮರ್ತುಬಿಟ್ರೆ ಸರ್ ನಾನು ಹೇಳಿದ ಮಾತುಗಳು ಅಂತಿದ್ರೆ. ನೀವು ಹೇಳಿದ ಮಾತಾ ಏನದು ಅಂತಿದ್ರೆ. ಅದೇ ಸರ್ ನನ್ನ ಮೊದಲನೇ ಆಸೆ ಅಂತಾರೆ. ಓ ಅದನ್ನೇ ಹೇಗ್ರಿ ಮರೆಯೋಕ್ಕಾಗುತ್ತೆ, ಸರಿ ಏನು ಮಾಡಬೇಕು ಅಂತಾರೆ. ನನಗಂತೂ ಗೊತ್ತಿಲ್ಲ ಸರ್, ನೀವು ನನಗೆ ಬಿಸಿ ಸ್ಟ್ರಾಂಗಾಗಿ ಫಿಲ್ಟರ್ ಕಾಫಿ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಅಂತಾಳೆ. ಏನು ಕಾಫಿನಾ, ಅಲ್ಲ ರೀ ಮನೆಗೆ ಬರುವಾಗಿಲ್ಲ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಈಗ ರೂಲ್ಸ್ನ ಫಾಲೋ ಮಾಡಲೇಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ. ನಾನೀಗ ಮತ್ತೆ ಮನೆಗೆ ಬಂದರೆ ಶಾಂತ ಅಜ್ಜಿ ಮತ್ತು ನನ್ನ ಬಂಗಾರಿ ನನ್ನ ಸಿಗ್ದಾಗ್ಬಿಡ್ತಾರೆ ಅಂತಾರೆ. ಅದೆಲ್ಲ ಗೊತ್ತಿಲ್ಲ ಸರ್, ನನಗಂತೂ ನೀವು ನಾಳೆ ಕಾಫಿ ಕೊಡ್ತಾ ಇದ್ದೀರಾ, ನಾನು ಕುಡಿತಾ ಇದ್ದೀನಿ. ಸರಿ ಸರ್ ಕರೆಂಟ್ ಹೋಯ್ತು, ಅಯ್ಯೋ ಶಾಂತಿಗೆ ತುಂಬಾ ಕಷ್ಟ ಆಗುತ್ತೆ, ಹೋಗಿ ಕ್ಯಾಂಡಲ್ ತಗೊಳ್ತೀನಿ, ಬಾಯ್ ಸರ್ ಅಂತಂದ್ಬಿಟ್ಟು ಫೋನ್ ಇಡ್ತಾಳೆ ನಿಧಿ. ಅಯ್ಯೋ ಇದೇನಿದು ಇಷ್ಟು ಬೇಗ ಫೋನ್ ಕಟ್ ಮಾಡಿಬಿಟ್ಟು, ನನಗಂತೂ ಈ ಫೋನ್ ಇಷ್ಟು ಬೇಗ ಕಟ್ ಮಾಡೋದಕ್ಕೆ ತುಂಬಾ ಬೇಜಾರಾಗ್ತಾಯಿದೆ ಅಂತಂದ್ಬಿಟ್ಟು ಕರ್ಣ ಇಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಡೇ ಇಲ್ಲಿ ಕರ್ಣ ಈಗಾದರೂ ಮಾಡಿ ನಿಧಿನ ಆಸೆ ಈಡೇರಿಸ್ಬೇಕು ಅಂದ್ಬಿಟ್ಟು ನಿಧಿನ ಹಾಸ್ಪಿಟ್ಲಿಗೆ ಕರೆದ್ಬಿಟ್ಟು ಇಲ್ಲಿ ಫಿಲ್ಟರ್ ಕಾಫಿ ಮಾಡಿ ಕೊಟ್ಟೇ ಬಿಡ್ತಾನೆ. ಇದರಿಂದ ನಿಧಿ ತುಂಬಾ ಖುಷಿ ಆಗ್ತಾಳೆ. ಆದರೆ ಕರ್ಣಗೆ ಅಂತೂ ಇಂಥ ಸತ್ಯ ಗೊತ್ತಾಗೋ ಸಮಯ ಬಂದೇ ಬಿಡ್ತು. ಈ ಒಂದು ಸೀತಾ ಬೇರೆ ಯಾರೂ ಅಲ್ಲ, ಈ ಒಂದು ಕರ್ಣನ ಅಮ್ಮನೇ ಹೌದು. ಈ ಒಂದು ಸೀತಾಗೂ ಮತ್ತು ಶಾಂತಿ ಅಜ್ಜಿಗೂ ಏನು ಸಂಬಂಧ, ಶಾಂತಿ ಅಜ್ಜಿ ಮಗಳೇನ ಈ ಒಂದು ಸೀತಾ, ಹಾಗಾದರೆ ಏನಾಗ ಕೊಟ್ಟಿದೆ ಇಲ್ಲಿ, ಹಾಗಾದರೆ ಅತ್ತೆ ಮಗಳೇನ ಈ ಒಂದು ನಮ್ಮ ನಿಧಿ. ಕರ್ಣ ಜನ್ಮರಹಸ್ಯ ರಿವೀಲ್ ಆಗುತ್ತಾ, ಸೀತಾ ಬಂದೇ ಬಿಟ್ಲ, ಸೀತಾ ಯಾರು ಅನ್ನೋ ಸತ್ಯ ಈ ಒಂದು ಕರ್ಣಗೆ ಗೊತ್ತಾಗುತ್ತಾ, ರಮೇಶ್ನ ಪ್ರೀತಿಯ ಲವ್ ಸ್ಟೋರಿ ರಿವೀಲ್ ಆಗುತ್ತಾ, ನಯನತಾರ ಮಾಡಿರುವಂಥ ಕುತಂತ್ರ ಬಯಲಾಗುತ್ತಾ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.